ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನೀನು ಕೆಟ್ಟವಳು ಅಂತ ಗೊತ್ತಾಗೆ ನನ್ನ ಮಗ ಮನೆ ಬಿಟ್ಟು ಹೋಗಿರ್ಬೇಕು. ಈ ವಿಷಯ ಅವನಿಗೇನೋ ಗೊತ್ತಾಗಿರ್ಬೇಕು. ಅದಕ್ಕೆ ನನ್ನ ಮಗ ಸಂಕಟ ತಡೆಯಕ್ಕಾಗದೆ ಮನೆ ಬಿಟ್ಟು ಹೋಗಿದ್ದಾನೆ. ಇನ್ನೂ ಮನೆಗೆ ಬರ್ತಾ ಇಲ್ಲ. ನೀನ್ ಮನೆ ಬಿಟ್ಟು ಹೋದ್ರೆ ಖಂಡಿತ ನನ್ನ ಮಗ ಮನೆಗೆ ಮತ್ತೆ ಬರ್ತಾನೆ. ನೀವಿಬ್ರು ಈ ಮನೇಲಿ ಇರ್ಬಾರ್ದು. ನಡೀರಿ ಅಮ್ಮ, ನಡೀರಿ ನಡೀರಿ ಆಚೆ. ನೀವಿಬ್ರು ಈ ಮನೇಲಿ ಇರ್ಬಾರ್ದು. ಏನ್ ನಡೀತಾ ಇದೆ ಇಲ್ಲಿ? ಇನ್ನೇನಾಗ್ಬೇಕ್ರಿ? ಎಲ್ರು ಕಣ್ ತಪ್ಸಿ ಇವನನ್ನ ತಪ್ಕೊಂಡು ನಿಂತಿದ್ಲು. ನನ್ ಸೊಸೆ ಆಗಿದ್ಕೊಂಡು ಹೀಗ್ ಮಾಡೋದನ್ನ ನೋಡ್ಕೊಂಡಿರ್ಬೇಕಾ? ಬೇಡ ರೀ, ಎಲ್ಲಾದ್ರೂ ಇವರಿಬ್ರು ಹಾಳಾಗೋಗ್ಲಿ. ಇಲ್ಲಿ ಮಾತ್ರ ಇರೋದು ಬೇಡ. ನೋಡಕ್ ಒಳ್ಳೆ ಒಂಥರ ಇದೆಯಾ? ಕಳ್ಳಂತರ ಚಿನ್ನದ ಬಟ್ಲ ಮೇಲೆ ಕಣ್ಣು ಹಾಕ್ತೀಯ. ದಿಗ್ವಿಜಯ, ಏನ ಅವ್ರಿಬ್ಬರ ಜೊತೆ ಮಾತಾಡ್ತಾ ನಿಂತಿದೀಯಾ? ಮೊದ್ಲವ್ರನ್ನ ಆಚೆ ದಬ್ಬು. ನನ್ನ ಕಣ್ಣಿಂದ ಅವ್ರಿಬ್ಬರು ನೋಡಕ್ ಆಗ್ತಾ ಇಲ್ಲ. ಇವಳೆಲ್ಲೂ ಹೋಗೋದ್ ಬೇಡ. ಇವಳು ಇಲ್ಲೇ ಇರಿ. ಪದೇ ಪದೇ ಹೀಗೆ ಎಲ್ಲಾ ವಿಷಯದಲ್ಲಿ ತಲೆ ಹಾಕ್ತಿಯಲ್ಲ, ನಿನಗೇನು ಅರ್ಥ ಆಗೋದಿಲ್ವೋ ಅಥವಾ ಬುದ್ಧಿನೇ ಇಲ್ವೋ? ನಿನಗಿದೆಯಾ? ತ್ರಿಶೂಲು ರೀನಾ ಕಾಣೆ ಆಗಿರೋದಕ್ಕೂ ಇಲ್ಲಿ ನಡೀತಾ ಇರೋದಕ್ಕೂ ಏನೋ ಲಿಂಕ್ ಇದೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ತ್ರಿಶೂಲ್ಗೆ ಇವರೇ ಏನೋ ತೊಂದರೆ ಮಾಡಿರ್ತಾರೆ. ಇವ್ರನ್ನ ಮನೆಯಿಂದ ಆಚೆ ಹಾಕ್ಬಿಟ್ರೆ ತ್ರಿಶೂಲ್ ಎಲ್ಲಿದ್ದಾನೆ, ಹೇಗಿದ್ದಾನೆ ಅನ್ನೋದೇ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ನಾನು ಸೀನಿಯರ್ ಪೊಲೀಸ್ ಆಫೀಸರ್ಗೆ ಫೋನ್ ಮಾಡ್ತೀನಿ. ಅವ್ರು ಬಂದು ಎಲ್ಲ ವಿಚಾರಣೆ ಮಾಡ್ತಾರೆ. ಅಲ್ಲಿವರೆಗೂ ಯಾರು ಮೂಗು ತೋರ್ಸೋದು ಬೇಕಾಗಿಲ್ಲ. ಏನಾಗ್ತಾ ಇದೆ? ಮನೆಯಲ್ಲಿ ಬಂದಿರೋ ನಾಗಿಣಿ ತನ್ನ ಹೋದ ಜನ್ಮದ ಸಂಗಾತಿ ಅಭಯನ ತಪ್ಪಿಕೊಂಡಿದ್ದು ಮನೆಯವ್ರಿಗೆ ವಿಶೇಷ ಅನ್ಸಿರ್ಬೋದು ಅಥವಾ ಅಸಹ್ಯ ಅನ್ಸಿರ್ಬೋದು. ಆದ್ರೆ ಅವಳು ಹುಡುಕೊಂಡು ಬಂದಿರೋದೇ ಆದಿಶೇಷ ಅಂತ ಗೊತ್ತಿರೋ ನನಗೆ ಅದು ಆಘಾತ ಆಗ್ಲಿಲ್ಲ. ಬದಲಿಗೆ ಹೇಗಾದ್ರೂ ಮಾಡಿ ಅವಳ ಕೈಯಿಂದ ನನ್ನ ಮಗ ತ್ರಿಶೂಲ್ನ ಬಚಾವ್ ಮಾಡ್ಬೋದಲ್ಲನೋ ಸಂತೋಷನೇ ಜಾಸ್ತಿ ಇದೆ. ಅಷ್ಟು ಕೆಟ್ಟೋಳ? ಹೋಗಿ ಹೋಗಿ ಕಂಡೋಳ ಜೊತೆ ಸಂತೋಷವಾಗಿದ್ದಾಳ. ಇವಳನ್ನ ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ. ನಿಮ್ಮ ಮನೇಲಿ ಏನೋ ನಡೀತಾ ಇದೆ. ಏನಿವೆಲ್ಲ ದರಿದ್ರ? ಇಲ್ಲಿ ಏನ್ ನಡೀತಾ ಇದೆ ಅಂತ ಸಂಪೂರ್ಣವಾಗಿ ನಿನಗೆ ಅರ್ಥ ಆಗಿದೆ ಅಲ್ಲ? ನಮ್ಮ ಒಪ್ಪಂದದ ಪ್ರಕಾರ ನಾಳೆನೇ ನಾಗಪೌರ್ಣಮಿ. ನಮ್ಮ ಕಡೆಯಿಂದ ಎಲ್ಲ ಸಿದ್ಧತೆನೂ ಆಗಿದೆ. ನಿನ್ನ ಕಡೆಯಿಂದ ನಮಗೆ ಕಂಪ್ಲೀಟ್ ಕೋಆಪರೇಷನ್ ಬೇಕು ಅಷ್ಟೇ. ನನ್ನ ಸಹಾಯ ಏನು ಬೇಕೋ ಅದನ್ನ ನಾನು ಮಾಡ್ತೀನಿ. ನಿನಗೆ ಬೇಕಾಗಿರೋದು ನಾಗಮಣಿ, ನನಗೆ ಬೇಕಾಗಿರೋದು ಆದಿಶೇಷ. ಆದಿಶೇಷ ಬೇಕು ಅಂತ ಇದ್ದಾಳೆ ಅಂದ್ರೆ ಇವಳಿಗೆ ಆದಿಶೇಷ ಯಾರು ಅಂತ ಗೊತ್ತಾಗಿಲ್ಲ. ಯಜಮಾನರಿಗೆಲ್ಲ ತಿಳಿದು ಬಿಡ್ತಾ ಇಷ್ಟಕ್ಕೂ ಯಾರು ಆದಿಶೇಷ?
ಅಯ್ಯೋ ಪಾಪಿ, ಇಷ್ಟು ದಿವಸ ನನ್ನ ಕಡೆ ಇದ್ದು ಈಗ ಇದ್ದಕ್ಕಿದ್ದಾಗೆ ಅವನ ಕಡೆ ಹೋಗಿದ್ಯಾ? ಅವನೊಬ್ಬ ಮೋಸ್ಕಾರ, ಸುಳ್ಳುಗಾರ, ಕಪಟಿ ಅಂತ ಗೊತ್ತಿದ್ದು ಅವನ ಕಡೆ ಸೇರಿದ್ದೀಯಾ ನೀನು? ಸೇರಿಸ್ಬೇಕು. ಆದಿಶೇಷನ ಮಹಾಶಕ್ತಿನ ನಾಗಮಣಿಗೆ ಸೇರಿಸ್ಬೇಕು. ಸರಿಯಾದ ಸಮಯಕ್ಕೆ ಪೂಜಾ ಸ್ಥಳಕ್ಕೆ ತ್ರಿಶೂಲ್ನ ಕರ್ಕೊಂಬರೋ ಜವಾಬ್ದಾರಿ ನಿಂದು. ತ್ರಿಶೂಲ? ಯಜಮಾನ್ರು ತ್ರಿಶೂಲ್ ಬಗ್ಗೆ ಹೇಳ್ತಾ ಇದ್ದಾರಲ್ಲ, ಅವನ ಬಗ್ಗೆ ಈಗ ಯಾಕೆ ಮಾತು? ಇಷ್ಟಕ್ಕೂ ಅವನೆಲ್ಲಿದ್ದಾನೆ? ನೋಡು, ನಾನು ನನ್ನ ಪ್ರೀತಿ ವಿಚಾರದಲ್ಲಿ ಮಾತ್ರ ಸ್ವಾರ್ಥಿ. ನನ್ನ ಪ್ರೀತಿಗೆ ಯಾರಾದರೂ ಅಡ್ಡ ಬಂದರೆ ಶತ್ರು ಆಗ್ತೀನಿ. ಮಿಕ್ಕಿದ ವಿಚಾರದಲ್ಲೆಲ್ಲ ನಾನು ಒಳ್ಳೆಯವಳೆ. ತ್ರಿಶೂಲ್ನ ಪೂಜಾ ಸ್ಥಳಕ್ಕೆ ಕರ್ಕೊಂಬರೋ ಜವಾಬ್ದಾರಿ ನಂದು. ಆದರೆ ಅಭಯನ ನೀವು ಹೇಗೆ ಕರ್ಕೊಂಬರ್ತೀರಾ? ಅದ್ರ ಬಗ್ಗೆ ಯೋಚನೆ ಮಾಡಬೇಡಮ್ಮ. ಅದಕ್ಕೆ ಎಲ್ಲ ತಯಾರಿ ನಡೆದಿದೆ. ಎಷ್ಟೋ ದಿವಸಗಳ ಮೇಲೆ ನನ್ನ ಕನಸಿಗೆ ಜೀವ ಬರ್ತಿದೆ. ಹಾಗಿದ್ಮೇಲೆ ಯಾರನ್ನ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಕರ್ಕೊಂಬರ್ತೀನಿ. ಇನ್ನು ಅಭಯ ಒಂದು ದೊಡ್ಡ ವಿಷಯ ಅಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.